ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡದಲ್ಲಿ 2021-22ನೇ ಸಾಲಿನ ಮೇಂಟೆನೆನ್ಸ್ ಅಮೌಂಟು ಇನ್ನೂ ಕೂಡ ಯಾಕೆ ಅಪ್ಡೇಟ್ ಆಗಿಲ್ಲ ಮತ್ತು ಯಾವಾಗ ಅಪ್ಡೇಟ್ ಆಗುತ್ತೆ ಏನೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಪ್ಪದೇಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಲ್ರೆಡಿ 40% 60% ಅಂತ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಆಲ್ರೆಡಿ 40% ಅಮೌಂಟ್ ಡಿಸ್ಪರ್ಸ್ ಆಗಿ ಅವ್ರ ಅಕೌಂಟ್ ಕೂಡ ಜಮಾ ಆಗಿದೆ. ಇನ್ನು 60% ಅಮೌಂಟ್ ಬಂದಿಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿ ಕಮೆಂಟ್ ಕೂಡ ಮಾಡ್ತಿದ್ರು, ನಮ್ಮ 60% ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಬರುತ್ತೋ ಅಥವಾ ಇಲ್ಲ ಅಂತ ಅದನ್ನು ಕೂಡ ಕ್ಲಾರಿಫಿಕೇಶನ್ ಕೇಳಿದ್ರು. ಸೊ ಈ ಬಗ್ಗೆ ನಾನು SS ಪೋರ್ಟಲ್ನವ್ರಿಗೆ ಕೂಡ ಮೇಲ್ ಮಾಡಿದ್ದೆ. ಆ ಮೇಲಿಗೆ ಕೂಡ ರಿಪ್ಲೈ ಬಂದಿದೆ. ಸೊ ಆ ರಿಪ್ಲೈನಲ್ಲಿ ಕೂಡ ನಿಮ್ಗೆ ಏನು ಬಂದಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಆಲ್ರೆಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳದು ಅಮೌಂಟ್ ಕೂಡ ಅಪ್ಡೇಟ್ ಆಗಿದೆ. ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು, ಫೀ ಸ್ಯಾಂಕ್ಷನ್ ಕೊಡೋದು ಎರಡೂ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನಿಮಗೆ ಇವತ್ತು ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಸ್ಟೇಟಸ್ ಕೂಡ ಎಸ್ ಆಗಿದೆ, ಫೀ ರಿಂಬರ್ಸ್ಮೆಂಟ್ ಕೂಡ ಎಸ್ ಆಗಿದೆ, ಮತ್ತು ತಾಲೂಕು ಆಫೀಸರ್ ವೆರಿಫಿಕೇಶನ್ ಕೂಡ ಎಸ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಇದ್ದು. ಸೊ ಟೋಟಲಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಬಟ್ ಓನ್ಲಿ 40% ಮಾತ್ರ ಅಮೌಂಟ್ ಡಿಸ್ಪರ್ಸ್ ಆಗಿದೆ, ಅವ್ರ ಅಕೌಂಟ್ ಕೂಡ ಜಮಾ ಆಗಿದೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಟಿಕ್ಯುಲರ್ಲಿ 40% ಅಮೌಂಟ್ ಅವ್ರಿಗೆ ಆಲ್ರೆಡಿ ಏನಪ್ಪ ಅಂದರೆ ಇಲ್ಲಿ 40% ಅಮೌಂಟ್ ಅಂತ ಏನು ಕಾಣ್ತಾ ಇದೆ 5,430 ರೂಪಾಯಿ ಇರ್ಬೋದು, ಮತ್ತು ಅದ್ರ ಜೊತೆ ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ. ಸೊ 40% ಅಮೌಂಟ್ ಎರಡೂ ಕೂಡ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದ್ದಾವೆ. ಬಟ್ ಉಳಿಕಿದಂಥ 60% ಅಮೌಂಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ತಲೆಯಲ್ಲಿ ಡೌಟ್ ಇತ್ತು. ಸೊ ಈ 60% ಅಮೌಂಟ್ ಅವ್ರ ಅಕೌಂಟಿಗೆ ಜಮಾ ಆಗುತ್ತೋ ಅಥವಾ ಯಾವಾಗ ಆಗುತ್ತೆ ಇನ್ನೂ ಕೂಡ ಬರ್ತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ನಾನು SSP ಪೋರ್ಟಲ್ ಕೂಡ ಮೇಲ್ ಮಾಡಿದಾಗ ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಸೊ ಆ ರಿಪ್ಲೈನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಆಲ್ರೆಡಿ ವಿದ್ಯಾರ್ಥಿದ ಅಮೌಂಟ್ 40% ಅಮೌಂಟ್ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ. ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್, ತೋರಿಸ್ಕೊಡ್ತಾ ಆಗ್ತೀನಿ ನೋಡಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿದು ಕೂಡ ಇಲ್ಲಿ ಜಮಾ ಆಗಿದೆ. ಸೊ 40% ಅಮೌಂಟ್ ಕೂಡ ಜಮಾ ಆಗಿದೆ. ಡೇ ಸ್ಕಾಲರ್ ಮೇಂಟೆನೆನ್ಸ್ ಅಮೌಂಟು, ಸ್ಟೂಡೆಂಟ್ ಫುಡ್ ಎರಡೂ ಕೂಡ ಜಮಾ ಆಗಿದ್ದಾವೆ. ಬಟ್ ಆದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ನಮ್ಮದು ಉಕ್ಕಿದ ಅಮೌಂಟ್ ಯಾವಾಗ ಬರುತ್ತೆ, 60% ಅಮೌಂಟ್ ಯಾವಾಗ ಬರುತ್ತೆ ಅಂತ. ಸೊ ಆ ಬಗ್ಗೆ ನಾನು ಕೇಳಿದಾಗ ಸೊ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಏನಪ್ಪ ಅಂದರೆ ನೋ ನೀಡ್ ಟು ವರಿ, ಕೈಂಡ್ಲಿ ವೇಟ್ ಫಾರ್ ಫ್ಯೂ ಡೇಸ್, ಇಟ್ ವಿಲ್ ಬಿ ಕ್ರೆಡಿಟೆಡ್ ಸೂನ್ ಅಂತ ರಿಪ್ಲೈ ಮಾಡಿದ್ದಾರೆ ಫ್ರೆಂಡ್ಸ್. ಅಂದರೆ ನೀವು ಯಾವುದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಜಸ್ಟ್ ವೇಟ್ ಮಾಡಿ ಕೆಲವು ದಿನ, ನಂತರ ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಅಮೌಂಟ್ ಕೂಡ ಅಪ್ಡೇಟ್ ಆಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಅವರು ಕೂಡ ಮೇಲ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ನೋಡಿ, ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟ್ ಟು ಡೌನ್ಲೋಡ್ DBT ಆ್ಯಪ್ ಮುಖಾಂತರ ಚೆಕ್ ಮಾಡ್ಕೋತಾರೆ. ಸೊ ನೀವು ಜಸ್ಟ್ ವೇಟ್ ಮಾಡಿದ ತಕ್ಷಣ ನಿಮ್ಗೆ ಅಮೌಂಟ್ ಕೂಡ ಬರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ 60% ಅಮೌಂಟ್ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಗೆ OBC ಕೆಟಗರಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸೊ ನಮ್ಮದು ಕೂಡ ಅಮೌಂಟ್ ಬರುತ್ತೋ ಅಥವಾ ಏನು ಅಂತ. ಸೊ ಎಸ್ ಫ್ರೆಂಡ್ಸ್, ಅದು ಕೆಲವೊಂದು ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿದೆ, ಕೆಲವೊಂದು ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿಲ್ಲ. ಯಾರ್ದು ಮೇಂಟೆನೆನ್ಸ್ ಅಮೌಂಟ್ ಕಾಲಮ್ನಲ್ಲಿ ಎಸ್ ಅಂತ ಆಗಿದೆ ಅಂಥ ಒಂದು ವಿದ್ಯಾರ್ಥಿಗಳದ್ದು ಅಮೌಂಟ್ ಖಂಡಿತ ಕೂಡ ಬರುತ್ತೆ ಫ್ರೆಂಡ್ಸ್. ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆದರೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಒಂದು ತಲೆಯಲ್ಲಿ ಇಟ್ಕೋಬೇಕು. ಸೊ ಮೇಂಟೆನೆನ್ಸ್ ಕಾಲಮ್ ಯಾವಾಗ ಎಸ್ ಆಗುತ್ತೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಮೇಂಟೆನೆನ್ಸ್ ಅಮೌಂಟ್ ಕೊಡ್ತೀವಿ. ಒಂದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಸೊ ನಮ್ಮದು ಡೇ ಸ್ಕಾಲರ್ ಹಾಸ್ಟೆಲರಿಂದ ಅಪ್ಡೇಟ್ ಮಾಡಿದ್ರು ಕೂಡ ಮೇಂಟೆನೆನ್ಸ್ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಾರಣ ಏನಪ್ಪ ಅಂದರೆ ನೀವು ಏನಾದರೂ ಪೇಡ್ ಹಾಸ್ಟೆಲಲ್ಲಿ ಏನಾದರೂ ಇದ್ರೆ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡ್ತಾರೆ. ಅವರು ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಬೇಕಾಗಿದೆ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ. ಸೊ ಯಾಕೆ ಈ ಥರ ಆಗುತ್ತೆ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಏನು ಮಾಡ್ತೀರಾ, ಅಪ್ಲಿಕೇಶನ್ ಹಾಕಿದಾಗ ಡೇ ಸ್ಕಾಲರ್ ಹಾಸ್ಟೆಲರ್ ಅಂತ ಕೇಳಿರ್ತಾರಲ್ಲ. ಸೊ ಇಲ್ಲಿ ಡೇ ಸ್ಕಾಲರ್ ಅಂತ ಹಾಕಿರ್ತಿರಲ್ಲ. ಸೊ ಡೇ ಸ್ಕಾಲರ್ ಹಾಕಿದಾಗ ನೀವು ಡಾಕ್ಯುಮೆಂಟ್ಸ್ನ ಇಮಿಡಿಯೇಟಾಗಿ ಸಬ್ಮಿಟ್ ಮಾಡಿರ್ಬೇಕಾಗತ್ತೆ. ನಿಮ್ಮ ಹಾಸ್ಟೆಲಲ್ಲಿ ಇಲ್ಲ ನಾವು ಅಂತೇಳಿ ಡಾಕ್ಯುಮೆಂಟ್ಸ್ ಮಾಡಿದರೆ, ಮತ್ತು ನಿಮಗೆ ಡಿಸ್ಟೆನ್ಸ್ ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಡಿಸ್ಟೆನ್ಸು 60 ಕಿಲೋಮೀಟ್ರ್ ಇರಬೇಕಾಗತ್ತೆ. ಸೊ 60 ಕಿಲೋಮೀಟ್ರನ್ನ ಹಾಕಿದಾಗ ಕೂಡ ಅದೊಂದು ಪಾಯಿಂಟ್ ಔಟ್ ಆಗುತ್ತೆ. ಸೊ ಇದನ್ನು ಕೂಡ ಕ್ಲಾರಿಫಿಕೇಶನ್ ಕೂಡ ನಾನು ಕೇಳಿದ್ದೀನಿ. ಸೊ ಅದ್ರ ಕೂಡ ರಿಪ್ಲೈ ಬಂತಂದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕಿದಾಗ ಡೇ ಸ್ಕಾಲರ್ ಹಾಕಿದ್ರೆ ಅಥವಾ ಹಾಸ್ಟೆಲರ್ ಹಾಕಿದ್ದೀರಾ ಅಂತ ನೋಡಿ. ಹಾಸ್ಟೆಲರ್ ಹಾಕಿದರೆ ನಿಮ್ಗೆ ಅಮೌಂಟ್ ಭಾಳ ಕಡಿಮೆ ಬರುತ್ತೆ. ಇದು ಡೇ ಸ್ಕಾಲರ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದರೆ ನೀವು ಪೇಡ್ ಹಾಸ್ಟೆಲ್ನಲ್ಲಿ ಇದ್ದೀರಾ ಅಂತ ಅರ್ಥ. ಸೊ ಇದೊಂದು ಪಾಯಿಂಟ್ ಮ್ಯಾಟರ್ಸ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸೊ OBC ವಿದ್ಯಾರ್ಥಿಗಳದ್ದು ಅಮೌಂಟ್ ಬರುತ್ತಾ ಅಥವಾ ಇಲ್ಲ. ಮೇಂಟೆನೆನ್ಸ್ ಅಮೌಂಟ್ ಕಾಲಮ್ ನೋಡಿ ಫ್ರೆಂಡ್ಸ್, ಕೆಲವೊಂದು ವಿದ್ಯಾರ್ಥಿಗಳು ಬಂದಿದೆ, ಕೆಲವೊಂದು ವಿದ್ಯಾರ್ಥಿಗಳು ಬಂದಿಲ್ಲ. ಬಟ್ ಕಟ್ಟಡ ಕಾರ್ಮಿಕರ ಅಮೌಂಟ್ ಆಲ್ರೆಡಿ ಡಿಸ್ಪರ್ಸ್ ಆಗಿದ್ದಾವೆ. ಎಲ್ಲರೂ ಪುಷ್ ಟು DBT ಆಗಿರೋದ್ರಿಂದ ವೇಟ್ ಮಾಡೋಕೆ ಹೋಗಬೇಕಾಗುತ್ತೆ. ನೀವು ಕೆಲವೇ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿ ಕೂಡ ಅಮೌಂಟ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಬಟ್ ಅದಾದ ಡೇ ಸ್ಕಾಲರ್ OBC ಕೆಟಗರಿ ವಿದ್ಯಾರ್ಥಿಗಳದ್ದು ಯಾವಾಗ ಮೇಂಟೆನೆನ್ಸ್ ಅಮೌಂಟ್ ಕಾಲಮ್ ನಿಮ್ಮದು ಎಸ್ ಆಗುತ್ತಲ್ಲ ಅವಾಗ ಮಾತ್ರ ಬರುತ್ತೆ ಅಂತ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮೇಂಟೆನೆನ್ಸ್ ಕಾಲಮ್ ಎಸ್ ಆಗದೆ ಇದ್ದರೆ ಯಾವುದೇ ಕಾರಣ ಕೂಡ ಅಮೌಂಟ್ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಇದನ್ನು ವೆರಿಫಿಕೇಶನ್ ಕೂಡ ವೆರಿ ಇಂಪಾರ್ಟೆಂಟ್ ಮೇಂಟೆನೆನ್ಸ್ ಅಮೌಂಟಿಂದು. ಸೊ ಹಾಗಾಗಿ ಟ್ಯಾಬ್ ಯಾವಾಗ ಎಸ್ ಆಗುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ SSP ಕಡೆಯಿಂದ ತೊಗೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಈ ವಿಡಿಯೋ ತಿಳಿಸೋಂಥ ಮಾಹಿತಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ